ಹೊಟ್ಟೆ ಹಸಿವು, ಇನ್ನೊಂದು ಬುದ್ಧಿ ಹಸಿವು ಅಂತ. ಈ ಮಧ್ಯಾಹ್ನ 12 ಗಂಟೆಯ ನಂತರ ಬುದ್ಧಿ ಹಸಿವು ಜಾಗೃತ ಆಗಿರುವುದಿಲ್ಲ, ಹೊಟ್ಟೆ ಹಸಿವು ಮಾತ್ರ ಜಾಗೃತ ಆಗಿರುತ್ತದೆ. ಹಾಗಾಗಿ ಹೊಟ್ಟೆಯ ಹಸಿವಿನ ಶಮನದ ನಿರೀಕ್ಷೆಯಲ್ಲಿರುವವರಿಗೆ ಮಾತಿನ ಅಥವಾ ಜ್ಞಾನದ ಹಸಿವು ನೀಗುವಂತೆ ನಾವೆಷ್ಟು ಮಾತಾಡಿದರೂ ಬಹುಶಃ ಪ್ರಯೋಜನ ಆಗಿರಲಿಕ್ಕಿಲ್ಲ, ಆಗುವುದಿಲ್ಲ ಅನ್ನುವಂಥ ಒಂದು ಜಾಗ್ರತೆ ನಿಲ್ಲಿಸಿಕೊಂಡು ಎರಡೇ ಮಾತಾಡೋ ಪ್ರಯತ್ನ ಮಾಡುತ್ತೇನೆ. ಇನ್ನು ಮಾತಾಡಲಿಕ್ಕೆ ಇರೋರು ಅನೇಕ ಮಂದಿಗಳಿದ್ದಾರೆ. ಆದ್ದರಿಂದ ಬಣ್ಣದ ಸಕ್ಕತ್ತು ಪ್ರತಿಷ್ಠಾನದಿಂದ ನಿರಂತರವಾಗಿ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಅನೇಕ ಮಂದಿಗಳಿಗೆ ಪ್ರಶಸ್ತಿ, ಪುರಸ್ಕಾರ, ಅನೇಕ ಕಾರ್ಯಕ್ರಮ. ಇವತ್ತು ಕೂಡ ಬೆಳಗ್ಗೆಯಿಂದ ಆರಂಭ ಆದ ಕಾರ್ಯಕ್ರಮ ಇನ್ನು ಮಧ್ಯರಾತ್ರಿ 1 ಗಂಟೆವರೆಗೆ ನಡೆಯಲಿಕ್ಕಿದೆ. ನಿರಂತರವಾಗಿ ಒಂದು ಕಾರ್ಯಕ್ರಮ ನಡೀತದೆ. ಅದರಲ್ಲಿ ಸನ್ಮಾನ, ಅತ್ಯಂತ ಔಚಿತ್ಯಪೂರ್ಣವಾಗಿ ಸನ್ಮಾನ ಮಾಡಿದ್ದಾರೆ. ಒಂದು ರಮೇಶ್ ಅಣ್ಣನಿಗೆ, ಒಂದು ಸುಬ್ರಹ್ಮಣ್ಯ ಮೂರ್ತಿ ಪುರೋಹಿತರಿಗೆ. ಅವ್ರ ಬಗ್ಗೆ ಎಲ್ಲ ಹೆಚ್ಚು ಹೇಳಬೇಕು ಅಂತಿಲ್ಲ, ಯಾಕಂದರೆ ಸನ್ಮಾನ ಪತ್ರ ಓದುವಾಗ ಸಾಕಷ್ಟು ವಿಷಯವನ್ನು ತುಂಬಿಸಿದ್ದಾರೆ. ಒಂದು ಅಭಿಮಾನದ ಸಂಗತಿ ಅಂದರೆ, ನಾನು ಮತ್ತು ಎಂ.ಕೆ. ರಮೇಶ್ ಆಚಾರ್ಯ ಒಂದೇ ಗ್ರಾಮ ಪಂಚಾಯತಿಗೆ ಸೇರಿದರು, ನಮ್ಮ ಊರಿನವರು. ಆದ್ದರಿಂದ ಅವರಿಗೆ ಸಿಕ್ಕಿದ ಪ್ರಶಸ್ತಿಯಲ್ಲಿ ಒಂದು ಸಣ್ಣ ಗರಿ ನನ್ನ ತಲೆ ಮೇಲೆ ಉಂಟಾಗಿರೋದೊಂದು ಸಂತೋಷ. ಎರಡನೆಯದು, ಮಲೆನಾಡು ಭಾಗದಲ್ಲಿ ಸುಪ್ರಸಿದ್ಧ ಪ್ರಸಂಗಕರ್ತರಾಗಿ ಕಾಣಿಸಿಕೊಂಡ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳ ನಂತರ ಪ್ರಸಂಗ ರಚನೆಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ರಮೇಶ್ ಅಣ್ಣ. ಆ ಹಲಸಿನಹಳ್ಳಿಯವರು ಹೋದ ಮೇಲೆ ಆ ದೊಡ್ಡ ಗ್ಯಾಪ್ ಇತ್ತು. ಅದನ್ನು ತುಂಬಿಸಿ, ಆ ನಿರ್ವಾತವನ್ನು ತುಂಬಿಸಿ ತುಂಬ ಪ್ರಸಂಗಗಳಿಗೆ ಸಾಹಿತ್ಯವನ್ನು ರಚಿಸ್ತಾ, ಬೇರೆಯವರ ಕಥೆಗಳಿಗೆ ಪದ್ಯಗಳನ್ನು ರಚಿಸ್ತಾ ಪ್ರಸಂಗಕರ್ತೃವಾಗಿ ಕಾಣಿಸಿಕೊಂಡ ಕವಿತ್ವದ ಶಕ್ತಿ ರಮೇಶಾಚಾರ್ಯ. ಈ ಎರಡು ಕಾರಣದಿಂದ ರಮೇಶಾಚಾರ್ಯರಿಗೆ ಅತ್ಯಂತ ಔಚಿತ್ಯಪೂರ್ಣವಾಗಿ ಕೊಡಮಾಡಿದ ಪ್ರಶಸ್ತಿ. ಪೌರೋಹಿತ್ಯ ಕ್ಷೇತ್ರದಿಂದ ಕೊಟ್ಟಂಥ ಸುಬ್ರಹ್ಮಣ್ಯ ಮೂರ್ತಿಗಳು, ಅವರಿಗಿಂತ ಅವರ ಅಣ್ಣ ನನಗೆ ತೀರಾ ಆತ್ಮೀಯರು, ಡಿ ಎಸ್ ಶ್ರೀಧರ್. ಅವರಿವತ್ತು ಒಂದು ಪೌರೋಹಿತ್ಯದ ಪ್ರಾಧಾನ್ಯತೆಯನ್ನು ಹೇಳ್ತಾ ಒಂದು ಪ್ರಸಂಗವನ್ನು ಹೇಳಿದರು. ಮಹಾಭಾರತದ ಪ್ರಸಂಗ, ದೌಮ್ಯ ಸ್ವೀಕಾರದ ಪ್ರಸಂಗ. ಅವರ ಅಣ್ಣ ಬರೆದ ಪ್ರಸಂಗ ದೌಮ್ಯ ಸ್ವೀಕಾರ, ಶ್ರೀಧರ್ ಡಿ ಎಸ್ ಬರೆದ ಪ್ರಸಂಗ. ನೀವು ಹೇಳಿದ ಈ ಕಥೆಯನ್ನು ತೆಗೆದುಕೊಂಡು ಪುರೋಹಿತರು ಬೇಕು ಅಂತ ಪಾಂಡವರಿಗೆ ಉಪದೇಶ ಆಗಿ ಅಂಗಾರಕರ್ಣನಿಂದ ದೌಮ್ಯರ ಸ್ವೀಕಾರದವರೆಗೆ ಕಥೆ ಇರುವ ಪ್ರಸಂಗವನ್ನು ಮಾಡಿದ್ದಾರೆ. ಹಾಗಾಗಿ ಆ ಭಾಗವನ್ನು ಕೂಡ ಯಕ್ಷಗಾನಕ್ಕೆ ತುಂಬ ಸಂಬಂಧ ಇರುವಂತಹ ಪೌರೋಹಿತ್ಯ ಜೊತೆಗೆ ಯಕ್ಷಗಾನದ ಆಸಕ್ತಿ ಇರ್ಬೋದು. ಅದರೊಟ್ಟಿಗೆ ಬಣ್ಣದ ಸಕ್ಕತ್ತು ಶತಸ್ಮೃತಿ ಅನ್ನೋ ನೆಲೆಯಿಂದ 100 ವರ್ಷಗಳನ್ನು ಅವರು ಪೂರೈಸಿದ ಸ್ಮರಣಾರ್ಥ ಮಾಡುತ್ತಾ ಇರುವ ಒಂದು ದೊಡ್ಡ ಕಾರ್ಯಕ್ರಮ. ನಮಗೊಂದು ದೊಡ್ಡ ಪ್ರಶ್ನೆ ಮುಂದೆ ಹುಟ್ಟುವುದು ಏನು ಅಂತ ಹೇಳಿದ್ರೆ, ಇಲ್ಲಿದ್ದ ಸೇರಿದ ವೇದಿಕೆಯಲ್ಲಿದ್ದವರಲ್ಲ, ಕೆಳಗಿದ್ದ ನಾವು ಬಹುತೇಕರಲ್ಲಿ 95% ಮಂದಿಗಳು ಸಕ್ಕಟ್ಟವರ ವೇಷವೂ ನೋಡಲಿಲ್ಲ, ಸಕ್ಕಟ್ಟವರು ಹೇಗೆ ರಂಗದಲ್ಲಿ ಕೆಲಸ ಮಾಡಿದ್ರು ಅಂತ ಗೊತ್ತಿಲ್ಲ. ಆದರೆ ಸಕ್ಕಟ್ಟು ಲಕ್ಷ್ಮೀನಾರಾಯಣ ಅವರ ಕಾರ್ಯಕ್ರಮದಲ್ಲಿ ನಾವು ಕೂತಿದ್ದೇವೆ. ಇದು ಯಾಕೆ ಬೇಕು ಅಂತ ಒಂದು ದೊಡ್ಡ ಪ್ರಶ್ನೆ. ಮನೆಯವರು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅವರಿಗೆ ಅವರ ಅಜ್ಜನೋ ಅವರ ಅಪ್ಪನೋ ದೊಡ್ಡದು ಅಂತ ಕಾಣುತ್ತದೆ. ಸಮಾಜಕ್ಕೆ ಯಾಕೆ ಬೇಕು? ಅವರ ಕಲಾ ಸೇವೆ ಮಾಡಿಯೂ ಆಗಿದೆ, ಅವರ ಆಯುಷ್ಯವನ್ನು ಕಳೆದೂ ಆಗಿದೆ, ಅವರು ಕೀರ್ತಿ ಶರೀರಿಗಳಾಗಿ ತುಂಬ ವರ್ಷಗಳೂ ಕಳೆದಿದೆ. ಇನ್ನೂ ಅವರನ್ನು ಸ್ಮರಿಸಿಕೊಳ್ಬೇಕಾದ ಅವಶ್ಯಕತೆ ಏನುಂಟು, ಅನಿವಾರ್ಯತೆ ಏನು? ಇದು ಇವತ್ತಿನ ಜನರೇಷನ್ನ ದೊಡ್ಡ ಸಮಸ್ಯೆ. ಇವತ್ತು ನಾವು ಫಾಸ್ಟ್ ಫುಡ್ನ ಜಮಾನದಲ್ಲಿದ್ದೇವೆ. ನಮಗೆ 2 ನಿಮಿಷದ ಮ್ಯಾಗಿಯೇ ಬೇಕು ಬಿಟ್ಟರೆ, ಬೆಳಗ್ಗೆ ಎದ್ದ ತಕ್ಷಣ ನೀರಿಟ್ಟು ಕೊಚ್ಚಕ್ಕೆ ಹಾಕಿ ಮಧ್ಯಾಹ್ನಕ್ಕೆ ಅನ್ನ ಮಾಡಿ ತಿನ್ನುವ ಕೊಚ್ಚಿಗೆ ಅಕ್ಕಿ ಬೇಡ ನಮಗೆ. 2 ನಿಮಿಷದಲ್ಲಿ ರೆಡಿ ಆಗುವ ಮ್ಯಾಗಿಯೇ ಬೇಕು. ಈ ಜನ್ರೇಷನ್ ಅವರಿಗೆ ಲಕ್ಷ್ಮೀನಾರಾಯಣ ಯಾಕೆ ಬೇಕು, ಅವರ ಸ್ಮರಣೆ ಯಾಕೆ ಬೇಕು ಅಂತ ಕಾಣ್ತದೆ. ಅದರ ಒಂದು ಪ್ರಧಾನವಾದ ಸಂಗತಿಯನ್ನು ನಾವು ಗಮನಿಸಬೇಕು. ನಮ್ಮ ಹಿಂದಿನವರು ತಾನೇ ತಿನ್ನಬೇಕು ಅಂತ ಮಾವಿನ ಮರವನ್ನು, ತೆಂಗಿನ ಮರವನ್ನು ನಡುವುದಕ್ಕೆ ಹೊರಟಿದ್ದರೆ ನಾವಿವತ್ತು ಯಾವುದೂ ತಿನ್ನುವುದಕ್ಕೆ ಇರ್ತಿರಲಿಲ್ಲ. ನಮ್ಮ ಆಯುಷ್ಯದಲ್ಲಿ ಫಲ ಬಿಡುವುದಿಲ್ಲ ಅಂತ ಗೊತ್ತಿದ್ದು ತಮ್ಮ ಮನೆಯ ಬೇಲಿಯಲ್ಲಿಯೂ ಅಲ್ಲ, ರಸ್ತೆ ಬದಿಯಲ್ಲಿಯೂ ಮಾವಿನ ಬೀಜವನ್ನು, ಮಾವಿನ ಗೊರಟನ್ನು ತೆಗೆದು ಹಾಕಿ ರಸ್ತೆಯಲ್ಲಿ ಹೋಗುವವರಿಗೆ ಮಾವಿನ ಹಣ್ಣು ಸಿಕ್ಕಲಿ, ಹಲಸಿನ ಹಣ್ಣು ಸಿಕ್ಕಲಿ ಅಂತ ನಟ್ಟ ಕಾರಣ ಇವತ್ತು ನಾವು ನೆಮ್ಮದಿಯ ನೆರಳನ್ನೂ ಕಾಣುತ್ತಾ ಇದ್ದೇವೆ, ನೆಮ್ಮದಿಯಿಂದ ಆ ಫಲವನ್ನು ಉಣ್ಣುತ್ತಾ ಇದ್ದೇವೆ. ಇದು ಪ್ರತಿ ಮನೆಯಲ್ಲಿದ್ದ ಹಿರಿಯ ಮಾಡಿದ ಕೆಲಸ. ಆ ಹಿರಿತನ ಯಕ್ಷಗಾನ ಕ್ಷೇತ್ರದಲ್ಲಿಯೂ ಕಂಡಿದೆ. ಲಕ್ಷ್ಮೀನಾರಾಯಣಯ್ಯ ಆ ಕಾಲದಲ್ಲಿ ತೋರಿಸಿಕೊಟ್ಟ ಬಣ್ಣದ ಮಾದರಿಗಳೇ ಇವತ್ತಿಗೂ ನಮಗೊಂದು ಆದರ್ಶ ಪಂಕ್ತಿಯಾಗಿ ರೋಲ್ ಮಾಡೆಲ್ ಆಗಿ ಉಳಿದಿದೆ. ಯಾಕಂದರೆ ಇವತ್ತು ಬಣ್ಣದ ವೇಷ ಮಾಡಲಿಕ್ಕೆ ಬರುವವರೇ ಇಲ್ಲ. ಬಡಗು ತೆಂಕಿತಿಟ್ಟಿನಲ್ಲಿ ಬಣ್ಣದ ವೇಷ ಸಾಧ್ಯತೆ ಉಂಟು. ಬಡಗಿನಲ್ಲಿ ಶುದ್ಧ ಬಣ್ಣದ ವೇಷವನ್ನು ಮಾಡಿ, ತೆರೆವಡ್ಡೋಲಗವನ್ನು ಕೊಟ್ಟು, ಬಣ್ಣದ ಪ್ರವೇಶವನ್ನು ಮಾಡಿ, ಬಣ್ಣದ ವೇಷ ಇಡೀ ವೇಷವನ್ನು ನಿರ್ವಹಣೆ ಮಾಡುವಂಥ ಎಳ್ಳಂಪಳ್ಳಿ ಅಂತವರು ಕೆಲವರೊಂದು 4 ಮಂದಿ ಇದ್ದಾರೆ ಬಿಟ್ಟರೆ ಬಹುತೇಕ ಮೇಳಗಳಲ್ಲಿರುವವರಿಗೆ ಗೊತ್ತೇ ಇಲ್ಲ. ಇನ್ನು ಪ್ರಧಾನ ಮುಖ್ಯವಾಹಿನಿಯಲ್ಲಿರುವ ಎಲ್ಲ ಮೇಳದಲ್ಲಿಯೂ ಕೂಡ ಯಾವುದು ಬಣ್ಣದ ವೇಷ ಆಗಿತ್ತೋ ಅದು ಇವತ್ತು ಪಾರ್ಟಿನ ವೇಷ ಆಗಿದೆ.
ಬಣ್ಣದ ವೇಷ ಮಾಡಲಿಕ್ಕೆ ಬರುವುದಿಲ್ಲ, ಮಾಡುವುದು ಕಷ್ಟ, ಅದರಿಂದ ಪಾಟೀಲ ವೇಷ ಮಾಡಿಕೊಂಡು ಹೋಗೋದು ಸುಲಭ ಅಂತ ಮಾಡಿ ಬಂದಿದ್ದೇವೆ. ಇದರಿಂದ ನಾವು ಕಳ್ಕೊಳ್ಬಹುದಾದ್ದೇನು ಅಂತ ನಮ್ಗೆ ಇನ್ನೂ ಅರ್ಥ ಆಗಲಿಲ್ಲ. ಒಂದು ದೊಡ್ಡ ಆರೋಪಗಳು ಬರ್ತದೆ. ಇವತ್ತಿನ ಪ್ರಧಾನ ಮುಖ್ಯವಾಹಿನಿಯ ಪ್ರೇಕ್ಷಕರನ್ನು ಸಂತೋಷಪಡಿಸುವುದಕ್ಕೆ ನಾವು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡುತ್ತೇವೆ, ಅದರಿಂದಲೇ ಯಕ್ಷಗಾನ ಕೆಟ್ಟಿದೆ ಅಂತ. ಎಂಟು ಮೇಳದ ಯಜಮಾನರು ಕಿಶನ್ ಹೆಗಡೆಯವರಿದ್ದಾರೆ. ಎಂಟು ಮೇಳಕ್ಕೆ ಪ್ರಸಂಗ ಕೊಡುವನಾದ್ರಿಂದ ಆ ಬದ್ಧತೆಯಿಂದ ಹೇಳ್ತಾ ಇದ್ದೇನೆ. ಕಮರ್ಷಿಯಲ್ ಯಕ್ಷಗಾನ ಅನ್ನುವುದೇ ಯಕ್ಷಗಾನ ರಂಗಭೂಮಿ ಅಲ್ಲ. ಕಮರ್ಷಿಯಲ್ ಯಕ್ಷಗಾನ ಅನ್ನುವಂಥದ್ದು, ವೃತ್ತಿಪರ ವ್ಯಾವಸಾಯಿಕ ಯಕ್ಷಗಾನ ಅನ್ನುವಂಥದ್ದು ಅದೊಂದು 100 ಜನರನ್ನ ಸಾಕುವ ಸಂಸ್ಥೆ, ಒಂದು ಥಿಯೇಟರ್ ಫಾರ್ಮ್. ಇಡೀ ನಮ್ಮ ಭಾರತದಾದ್ಯಂತ, ಬರೀ ಕರ್ನಾಟಕ ಅಲ್ಲ, ಭಾರತದಾದ್ಯಂತ ಸಂಚರಿಸ್ತಾ ಇರುವ ರಂಗಶಾಲೆಗಳು ಪೆರಡೂರು ಸಾಲಿಗ್ರಾಮ ಮೇಳಗಳನ್ನು ಬಿಟ್ಟು ಬೇರೆ ಇಲ್ಲ. ಇದನ್ನು ನಾವು ತುಂಬ ಗಮನಿಸಿ ಗೌರವಿಸಬೇಕು ಯಜಮಾನರನ್ನ. ಅವರಿಗೆ ಮೇಳ ನಡೆಸುವುದರಿಂದ ಆಗಬೇಕಾದ ಲಾಭ ಎಂಥದ್ದು ಇಲ್ಲ, ನಿಜವಾಗಿ ನಷ್ಟ. ಯಜಮಾನಿಗೆ ಟೆಂಟ್ ಮೇಳ ನಡೆಸಿ ಲಾಭ ಬರುವುದಿಲ್ಲ ಅನ್ನೋದು ಶತಸಿದ್ಧ. ಆದರೆ ಕಲೆಯ ಮೇಲಿನ ಆಸಕ್ತಿಯಿಂದ ಅವರು ಮೇಳ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಎರಡೂ ಯಜಮಾನರು. ಯಾಕೆ ಅಂತ ಕೇಳಿದರೆ, ನಾನು ಯಾಕೆ ಅವರನ್ನು ಅತ್ಯಂತ ವಿಶೇಷವಾಗಿ ಪ್ರೋತ್ಸಾಹಿಸ್ತೇನೆ ಅಂದರೆ, ಮುಂದಿನ ಜನರೇಷನ್ಗೆ, ಈಗ ಹುಟ್ಟಿದ ಸಣ್ಣ ಮಕ್ಕಳಿಗೆ ಒಂದು ರಂಗಭೂಮಿಯ ಕಲ್ಪನೆ ಏನು ಅಂತ ಕಾಣಿಸಲಿಕ್ಕೆ ನಮಗಿರುವುದು 2 ಮೇಳಗಳು ಮಾತ್ರ. ಇದನ್ನು ಉಳಿಸುವ ಬದ್ಧತೆ ನಮಗುಂಟು. ಇಲ್ಲದಿದ್ದರೆ ಬಣ್ಣದ ವೇಷವನ್ನು ರಂಗದಿಂದ ಕಳ್ಕೊಂಡ ಹಾಗೆ ಯಕ್ಷಗಾನವನ್ನೇ ಕಳ್ಕೊಂಡು ಬಿಡ್ತಾರೆ. ಒಂದು ಕಾಲದಲ್ಲಿ ಯಕ್ಷಗಾನ ನಾಶ ಆಗ್ತದೆ ಅಂತ ನಾನು ಹೇಳ್ತಿಲ್ಲ, ಯಕ್ಷಗಾನ ಉಳಿತದೆ. ಯಕ್ಷಗಾನ ಎಲ್ಲಿ ಉಳಿತದೆ ಕೇಳಿದರೆ, ಎಲ್ಲ ಕಾಲೇಜುಗಳ ವಾರ್ಷಿಕೋತ್ಸವದಲ್ಲಿ ಫಿಲ್ಮ್ ಸಾಂಗಿಗೆ ಯಕ್ಷಗಾನದ ವೇಷ ಬರ್ತದೆ, ಎಲ್ಲ ಮದುವೆ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬರೋದಕ್ಕೆ ಯಕ್ಷಗಾನದ ವೇಷ ಬರ್ತದೆ, ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ವೆಲ್ಕಮ್ ಮಾಡಲಿಕ್ಕೆ ಪಾನಕದ ತಟ್ಟೆ ಇಟ್ಕೊಂಡು ಖ್ಯಾತಿವಂತ ವೇಷ ಆಚೆ ಈಚೆ ನಿಲ್ತದೆ. ಎಲ್ಲ ಕಡೆಯಲ್ಲೂ ಎಲ್ಲ ಫಿಲ್ಮ್ ಸಾಂಗಿಗೆ ಯಕ್ಷಗಾನ ಹಾಕಿ ಕುಣಿಲಿಕ್ಕೆ ಮನೆಯಲ್ಲಿ ಯಕ್ಷಗಾನ ಬರ್ತದೆ. ಯಾಕಂದ್ರೆ ಯಕ್ಷಗಾನದ ವೇಷದ ಬಾಡಿಗೆ ತುಂಬಾ ಬಹಳ ಕಾಸ್ಟ್ಲಿ ಇಲ್ಲ, ಬಹಳ ಆರಾಮದಲ್ಲಿ ತಕೊಂಡು ಒಂದು 2,000 ರೂಪಾಯಿ ಕೊಟ್ಟರೆ ಇಬ್ಬರ ವೇಷ ಒಂದು ದಿವಸದ ಬಾಡಿಗೆಗೆ ಸಿಗ್ತದೆ. 2,000 ಒಂದು ಮದುವೆ ಮನೆ ಮಾಡುವಾಗ ದೊಡ್ಡ ವಿಷಯ ಅಲ್ಲ, ಒಬ್ಬರನ್ನು ಹಾಕಿ ನಿಲ್ಲಿಸಲಿಕ್ಕೂ ಕಷ್ಟ ಇಲ್ಲ. ಅದಕ್ಕೆ ಯಕ್ಷಗಾನ ಇರುವುದಲ್ಲ. ಯಕ್ಷಗಾನಕ್ಕೆ ಈಗ ರಮೇಶ್ ಅಣ್ಣ ಒಂದು ಮಾತು ಹೇಳಿದ್ರು, ಆ ಕಾಲದಲ್ಲಿ ತುಂಬ ಕಷ್ಟ ಇತ್ತು, 300 ರೂಪಾಯಿ ಸಂಬಳ ತಗೊಂಡಿದ್ದೇವೆ ಅಂತ. ಆ ಕಾಲದ, ನಾನು ಇದನ್ನು ಹೇಳಿದ ಮಾತನ್ನೇ ಮತ್ತೆ ಹೇಳ್ತಾ ಇದ್ದೇನೆ, ಆ ಕಾಲದವರು ಬೆವರು ಚೆಲ್ಲಿಲ್ಲ, ರಂಗಸ್ಥಳದಲ್ಲಿ ರಕ್ತ ಚೆಲ್ಲಿದ್ದಾರೆ. ಆ ರಕ್ತ ಚೆಲ್ಲಿದ್ದಕ್ಕೆ ಇವತ್ತಿನ ಮಂದಿ ಆ ಹೊತ್ತಿಗಾಗುವಾಗ ಕಾರ್ನಲ್ಲಿ ಬಂದು ನಿಂತು ವೇಷ ಮಾಡಿ ಕಾರ್ನಲ್ಲಿ ಮನೆಗೆ ಹೋಗ್ತಾರೆ. ನಾನು ಆಕ್ಷೇಪಿಸ್ತಾ ಇಲ್ಲ, ಅವರ ಶ್ರೀಮಂತಿಕೆ, ಅವ್ರು ಇನ್ನೂ ಶ್ರೀಮಂತರಾಗಬೇಕು, ಕಲಾವಿದ ಬಡವಾಗಬೇಕು ಅಂತಿಲ್ಲ. ಆದರೆ ಕಲಾವಿದ ಶ್ರೀಮಂತ ಆಗುತ್ತಾ ಆಗುತ್ತಾ ಕಲೆ ಬಡವಾಗಬಾರ್ದು. ಇವತ್ತಿನ ದುಸ್ಥಿತಿ ಅಂದರೆ ಕಲೆ ಬಡವಾಗುತ್ತಾ ಉಂಟು, ಕಲಾವಿದ ಶ್ರೀಮಂತ ಆಗುತ್ತಾ ಇದೆ. ಯಾಕಂದ್ರೆ ಏನು ಮಾಡಿದ್ರೂ ನಡೆಯುತ್ತದೆ, ಏನು ಮಾಡಿದ್ರೂ ಆಗುತ್ತದೆ ಅನ್ನೋ ಒಂದು ಆಯಾಮದಲ್ಲಿ ನಾವಿದ್ದೇವೆ. ಯಕ್ಷಗಾನ ಶಾಸ್ತ್ರೀಯ ಕಲೆಯೋ ಜಾನಪದ ಕಲೆಯೋ ಚರ್ಚೆಗಿದ್ದ ವಿಷಯ ಅಲ್ಲ. ಆದರೆ ಯಕ್ಷಗಾನ ಶುದ್ಧ ಶಾಸ್ತ್ರೀಯವೂ ಹೌದು, ಶುದ್ಧ ಜಾನಪದವೂ ಹೌದು. ಇದೊಂದು ಸಂಕರ, ಒಂದು ವಿಚಿತ್ರವಾದ ಕಾಂಬಿನೇಷನ್. ಇದು ಪ್ರಪಂಚದಲ್ಲಿ ಇಲ್ಲ. ರಷ್ಯಾದಲ್ಲಿರುವ ಒಪೇರಾ ಅನ್ನುವಂಥ ಒಂದು ಮಾದರಿ ಯಕ್ಷಗಾನವನ್ನು ಹೋಲುತ್ತದೆ ನಮ್ಮ ಇಡೀ ಜಗತ್ತಿನಲ್ಲಿ. ಮತ್ತೆ 8 ಗಂಟೆಯ ಲೈವ್ ಥಿಯೇಟರ್, ಅದನ್ನು ಬಿಟ್ಟರೆ ಜಾಗತಿಕವಾಗಿ ಯಕ್ಷಗಾನ ಮಾತ್ರ ಇರುವುದು. ನಾವು ತುಂಬ ಹೆಮ್ಮೆಯಿಂದ ಎಲ್ಲಿ ಹೋದರೂ ಭಾಷಣ ಮಾಡ್ತೇವೆ. ಕಲಾವಳಿಯ ಗಂಡು ಕಲೆ, ನಮ್ಮ ಕಲೆ, ಶುದ್ಧ ಕನ್ನಡದ ಕಲೆ, ಕರ್ನಾಟಕದ ಪ್ರಾತಿನಿಧ್ಯ ಕೊಡಬೇಕು, ರಾಜಕಾರಣಿಗಳು ವಿಧಾನಸೌಧದಲ್ಲಿ ಯಕ್ಷಗಾನದ ಬಗ್ಗೆ ಮಾತಾಡಬೇಕು ಅಂತ. ಯಾಕೆ ಮಾತಾಡಬೇಕು? ನಾವೆಂತ ಮಾಡಿದ್ದೇವೆ ಯಕ್ಷಗಾನಕ್ಕೆ? ನಾವು ಆಟ ಆಡುವಾಗ ಆಟ ಆಡೋದನ್ನ ಕಸ್ಬಿಲ್ಯ ಮನೆಗೊಪ್ಪ ಅಂತ ಎತ್ಕೊಂಡು ಹೋಗುವ ನಮಗೆ ಯಕ್ಷಗಾನವನ್ನು ಪ್ರಾತಿನಿಧಿಕ ಕಲೆಯಾಗಿಸಬೇಕು ಅಂತ ಹೇಳುವ ನೈತಿಕತೆಯೇ ಇಲ್ಲ. ನಾವು ಯಕ್ಷಗಾನಕ್ಕಾಗಿ ಏನು ಮಾಡುತ್ತಾ ಇದ್ದೇವೆ? ಒಂದು ಸಂಸ್ಥೆ ಅವರ ಅಜ್ಜನನ್ನು ನೆನಪಿಸಿಕೊಂಡು ಇವತ್ತು ಇಡೀ ದಿವಸದ ಕಾರ್ಯಕ್ರಮವನ್ನು ಮಾಡಿ ಅದರಿಂದ ಒಂದಷ್ಟು ಬಣ್ಣದ ವೇಷ, ಅದರ ಚರ್ಚೆ, ಮತ್ತೊಂದು ಅಂಥವರು ಇದ್ದು ಅಂತ ತೋರಿಸಿಕೊಟ್ಟು ಮುಂದಿನ ತಲೆಮಾರಿಗೆ ಯಕ್ಷಗಾನವನ್ನು ಕೈದಾಟಿಸುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಇದೆ. ನಾವೇನು ಮಾಡ್ತಾ ಇದ್ದೇವೆ? ಒಳ್ಳೆಯ ಸಭೆ ಆಗಿದೆ, ತುಂಬ ಮಂದಿ ಸೇರಿದ್ದಾರೆ, ತುಂಬ ಸಂತೋಷ. ರಾಜಶೇಖರಿಗೆ ಸಂತೋಷ ಆಗಿದೆ, ಮಧ್ಯಾಹ್ನ ಇಷ್ಟು ಜನ ಆಗಲಿಕ್ಕಿಲ್ಲ ಅಂತ ಹೇಳಿದ್ರು, ಇವತ್ತು ಜನ ಆಗಿದೆ, ಸಂತೋಷ ಆಗಿದೆ. ಆದರೆ ಪ್ರಾಮಾಣಿಕವಾಗಿ ಯಾರು ಬೇಸರಿಸಬೇಡಿ, ಇಲ್ಲಿ ಸೇರಿದ್ರಲ್ಲಿ ಒಂದು 35-40% ಜನರಿಗೆ ಯಾಕೆ ಸೇರಿದ್ದೇವೆ ಅಂತಲೇ ಗೊತ್ತಿಲ್ಲ. ಆಚೆ ಮನೆಯವರು ಬಂದಿದ್ದಾರೆ, ನಾವು ಬಂದು ಕೂತಿದ್ದೇವೆ ಅಂತ. ನೀವು ಸೀರೆ ತಗೊಂಡ ತೇಗಲಿಕ್ಕೆ ಅದ್ರ ಬಣ್ಣ ಯಾವುದು, ರೇಟ್ ಕಡಿಮೆ ಸಿಗ್ತಾ ನಾ ತಗೊಂಡ ಹಾಳಾಯಿತು ಅಂತ ಚರ್ಚೆಯಲ್ಲೇ ತುಂಬ ತಾಯಂದಿರಿದ್ದಾರೆ. ನಾನು ನಿಷ್ಠೂರವಾಗಿ ಮಾತಾಡ್ತಿದ್ದೇನೆ ಅಂತ ಬೇಸರಿಸಿಕೊಳ್ಬೇಡಿ. ನೀವಿದನ್ನು ಯಾಕೆ ಕೇಳಬೇಕು ಅಂದರೆ, ತಾಯಂದಿರಾದ ನೀವು ಯಕ್ಷಗಾನದ ಆಸಕ್ತಿಯನ್ನು ಬೆಳೆಸಿಕೊಂಡ್ರೆ ಯಕ್ಷಗಾನ ನಾಳೆಗೆ ದಾಟುತ್ತದೆ. ಅದರ ಅರ್ಥ ನಿಮ್ಮ ಮಕ್ಕಳನ್ನು ಮೇಳಕ್ಕೆ ಸೇರಿಸಿ ಅಂತ ಹೇಳ್ತಾ ಇಲ್ಲ. ಇವತ್ತು ತೆಂಕುತಿಟ್ಟನ್ನು ಗಮನಿಸಿ ನೋಡಿ, ನಮ್ಮ ಬಡಗಿನಲ್ಲಿ ಕಡಿಮೆ. ತೆಂಕುತಿಟ್ಟಿನ ಬಹುತೇಕ ಮೇಳಗಳಲ್ಲಿ, ಇವತ್ತಿನ ಪಾವಂಜ ಮೇಳದಿಂದ ತೊಡಗಿ ಬಹುತೇಕ ಮೇಳಗಳಲ್ಲಿ ಹಗಲು ಕೆಲಸಕ್ಕೆ ಹೋಗುವವರೇ ರಾತ್ರಿ ವೇಷ ಮಾಡ್ತಾ ಇರೋದು, ಒಂದು 10-20-30%. ಅದರ ಅರ್ಥ ವೃತ್ತಿ ಪ್ರವೃತ್ತಿಯನ್ನು ಮ್ಯಾನೇಜ್ ಮಾಡಿ ಮೇಳದ ತಿರುಗಾಟ ಮಾಡುವ ಕಲಾವಿದರು ಬಹುಮಂದಿಗಳಿದ್ದಾರೆ.
ನಮ್ಮ ಮಕ್ಕಳಿಗೆ ಯಕ್ಷಗಾನ ಕಲಿಸುವುದರಿಂದ, ಯಕ್ಷಗಾನದ ಆಸಕ್ತಿಯನ್ನು ವೃದ್ಧಿಸುವುದರಿಂದ ನಮ್ಮ ಮಕ್ಕಳು ಸಂಸ್ಕಾರವಂತರಾಗುತ್ತಾರೆ. ಚಿತ್ರನಟ ರಾಮಕೃಷ್ಣ ಅವರಿಲ್ಲಿದ್ದಾರೆ. ಅವರು ಆಡಿದ ಒಂದು ಮಾತನ್ನು ನಾನು ಕೋಟ್ ಮಾಡ್ತಾ ಇದ್ದೇನೆ. ಅವರೊಂದು ಬೆಂಗಳೂರಿನ ದೊಡ್ಡ ಕಾರ್ಯಕ್ರಮದಲ್ಲಿ ಹೇಳಿದ ಮಾತು, ಇಡೀ ಕರಾವಳಿಯ ಒಂದು 4-5 ಜಿಲ್ಲೆ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಈ 5 ಜಿಲ್ಲೆಯ ಜನರ ಭಾಷಾ ಶುದ್ಧತೆ ಮತ್ತು ಜ್ಞಾನದ ಪಕ್ವತೆ, PUCಯಲ್ಲಿ ಫಸ್ಟ್ ರ್ಯಾಂಕು, SLCಯಲ್ಲಿ ಫಸ್ಟ್ ರ್ಯಾಂಕ್ ಅಂತ ಬರುವ ಭಾಷಾ ಶುದ್ಧತೆ ಮತ್ತು ಜ್ಞಾನದ ಪಕ್ವತೆಗೆ ಯಕ್ಷಗಾನ ಕಾರಣ ಅಂತ ಹೇಳಿದ ಪುಣ್ಯಾತ್ಮ. ಅವರು ಹೇಳಿದ ಮಾತನ್ನು ನಾನು ಕೋಟ್ ಮಾಡ್ತಾ ಇದ್ದೀನಿ, ಅಕ್ಷರಾರ್ಥದಿಂದ ಸತ್ಯ. ನಮ್ಮಲ್ಲಿರೋ ಕುಂದಾಪುರ ಕನ್ನಡದಲ್ಲಿ ಒಂದು ಬೈಬೇಕಿದ್ರೆ ಕೂಡ ನಾವು ಯಾವುದಾದ್ರೂ ಒಂದು ಯಕ್ಷಗಾನದ ಪುರಾಣದ ಪಾತ್ರವನ್ನು ಇಟ್ಟುಕೊಂಡು ಹೇಳ್ತಾರೆ, ಅಯ್ಯಪ್ಪ ಅವರು ಯಾಸ ಕಂಡ್ರೆ ಮಾಯಾಶೂರ್ಪನಕ್ಕಿ ಬಂದಾಗಿತ್ತು ಅಂತ. ಈ ಮಾಯಾಶೂರ್ಪನಕ್ಕಿ ಬರೋದು ಆಟದಲ್ಲಿ. ಯಕ್ಷಗಾನ ನಮ್ಮ ರಕ್ತದಲ್ಲಿದೆ, ಯಕ್ಷಗಾನ ನಮ್ಮ ಉಸಿರಿನಲ್ಲಿದೆ. ಆದರೆ ಯಕ್ಷಗಾನಕ್ಕಾಗಿ ನಾವು ಮುಂದಿನ ತಲೆಮಾರನ್ನು ಹೇಗೆ ಸಿದ್ಧ ಮಾಡುತ್ತಾ ಇದ್ದೇವೆ? ಬಣ್ಣದ ವೇಷವನ್ನು ಉಳಿಸಿಕೊಳ್ಳುವ ಬದ್ಧತೆ ಪೌರಾಣಿಕ ಪ್ರಸಂಗಗಳನ್ನು ಆಡುವ ಬಯಲಾಟದ ಮೇಳಗಳಿಗೆ ಉಂಟು. ಇದನ್ನು ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತೇನೆ ಅಂದರೆ, ಬಯಲಾಟಗಳಲ್ಲಿ ಬಣ್ಣದ ವೇಷದ ಪೆಟ್ಟಿಗೆ ಅಂತ ಒಂದು ಇರುವ ಮೇಳಗಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಬಣ್ಣದ ವೇಷಕ್ಕೊಂದು ಪೆಟ್ಟಿಗೆಯೂ ಇಲ್ಲ, ಬಣ್ಣದ ವೇಷಧಾರಿಯೂ ಇಲ್ಲ. ಮೊದಲು ಬಣ್ಣದ ವೇಷಕ್ಕೆ ವಿಶೇಷ ಪ್ರಾಧಾನ್ಯತೆ ಇತ್ತು. ಪ್ರತಿ ಪ್ರಸಂಗದಲ್ಲೊಂದು ಬಣ್ಣದ ವೇಷ ಬರ್ತಿತ್ತು. ಈಗ ಒಬ್ಬ ಬಣ್ಣದ ವೇಷವನ್ನು ಹಾಕ್ಕೊಂಡ್ರೆ ಆಟ ಆಡುವವ ಹೇಳ್ತಾನೆ, ನನಗೆ ಚಂದ್ರಾವಳಿ ಕನಕಾಂಗಿ ಬೇಕು ಅಂತ. ಬಣ್ಣದ ವೇಷ ಎಂತ ಮಾಡೋದಪ್ಪ? ಮೊದಲು ಕನಕಾಂಗಿ ಘಟೋದ್ಗಜನಾದರೂ ಬಣ್ಣ ಮಾಡುತ್ತಿದ್ರು. ಈಗ ಘಟೋದ್ಗಜ ಬಣ್ಣ ಮಾಡಲಿಕ್ಕೆ ಆಗುವುದಿಲ್ಲ. ಘಟೋದ್ಗಜ ಮಾಡಿ ಅವನಿಗೆ ಕುಣಿಯಬೇಕು. ಅವು 1.5 ಕ್ವಿಂಟಲ್ ಕುಣಿದು 100 ಗ್ರಾಮ್ ಮಾತಾಡಬೇಕು. ಅಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಇವತ್ತಿನ ಕಾಲಘಟ್ಟಕ್ಕೆ ಸರಿಯಾಗಿ ಹೊಂದಿಕೊಳ್ಳಬೇಕು ಅನ್ನೋ ಒಂದೇ ಕಾರಣವನ್ನು ಇಟ್ಟುಕೊಂಡು ಇಡೀ ಯಕ್ಷಗಾನದ ಆಯಾಮವನ್ನು ಕೆಡಿಸ್ತಾ ಇದ್ದೇವೆ. ನಾವು ದೂರ್ಲಿಕ್ಕೆ ಪ್ರಧಾನವಾಗಿ ಸಿಕ್ಕುವುದು ಯಾವುದು ಅಂತ ಕೇಳಿದ್ರೆ 2. ಒಂದು, ಪ್ರೇಕ್ಷಕರ ಅಭಿರುಚಿಗೆ ಸರಿಯಾಗಿ ದುಡಿಯುವ ಮೇಳಗಳು. ಇನ್ನೊಂದು ಪ್ರೇಕ್ಷಕರು ಅಂತ. ಪ್ರೇಕ್ಷಕರು ಬಯಸ್ತಾನೆ ಅಂತ ಅವರು ಹೇಳುವುದು, ಇವರು ಪ್ರೇಕ್ಷಕರ ಅಭಿರುಚಿಗಾಗಿ ನಾವು ತೊಡಗಿಸಿಕೊಳ್ಳುವುದು. ಈ ಎರಡೂ ಸಮನ್ವಯವಾಗಿ ಸಾಗಬೇಕು ಅಂತಾದರೆ ಇಂತಹ ಕಾರ್ಯಕ್ರಮಗಳು ಬೆಳೆಯಬೇಕು. ಇಂಥ ಕಾರ್ಯಕ್ರಮದಲ್ಲಿ ಒಂದು ಜಾಗೃತಿ ಉಂಟಾಗುತ್ತದೆ. ಒಂದಷ್ಟು ಮಂದಿಗಳಿಗೆ ಯಕ್ಷಗಾನದ ಕುರಿತಾದ ಆಸಕ್ತಿ ಹುಟ್ಟುತ್ತದೆ. ಈಗ ಕೂತ ಮಕ್ಕಳಿಗೆ ಯಕ್ಷಗಾನ ಏನು ಗೊತ್ತುಂಟೋ ಇಲ್ವೋ, ಅರ್ಥ ಆಗ್ತದೋ ಇಲ್ವೋ, ಭಾಷಣ ಬೇರೆ. ಆದರೆ ಇಂಥದ್ದೊಂದು ಆಗಿತ್ತು ಅಂತ ಒಂದು ಸ್ಮೃತಿಯಲ್ಲಿ ಇರ್ತದೆ. ಅದೇ ಶತಸ್ಮೃತಿಯಾಗುತ್ತದೆ. ಅದೇ 1000ದ ಸಹಸ್ರ ಸ್ಮೃತಿಯಾಗಿ ಲಕ್ಷ್ಮೀನಾರಾಯಣ ಶಾಶ್ವತವಾಗಿ ಉಳಿಯಬೇಕು ಅನ್ನೋದರ ಜೊತೆಗೆ ಲಕ್ಷ್ಮೀನಾರಾಯಣ ಕಟ್ಟಿಬಡಿಸಿದ ಬಣ್ಣದ ವೇಷ, ಬಡಗುತಿಟ್ಟಿನ ಪರಂಪರೆ ಶಾಶ್ವತವಾಗಿ ಉಳಿಯಬೇಕು ಅನ್ನೋದು ಸದಾಶಯ. ಆ ನೆಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವ ಅವರ ಕುಟುಂಬದವರು, ಅವರ ಮನೆಯವರು, ಅವರ ಮೊಮ್ಮಗ ರಾಜಶೇಖರ, ದೂರದ ದಾವಣಗೆರೆಯಲ್ಲಿ ಕೂಡ ವ್ಯಾಪ್ತಿಯನ್ನು ವಿಸ್ತರಿಸಿದವರು. ಅವರ ಎಲ್ಲ ಮುಂದಿನ ಕಾರ್ಯಕ್ರಮಗಳು ಸುಗಮವಾಗುವಂತೆ ಕ್ಷೇತ್ರದ ಅಧಿಷ್ಠಾತ್ರ ದೇವತೆಯಾದ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಬೇಕು. 100 ಕಾರ್ಯಕ್ರಮವನ್ನು ಮಾಡುವ ಆಶಯವನ್ನು ಇರಿಸಿಕೊಂಡಿದ್ದಾರೆ. ನನ್ನಲ್ಲಿ ಮಾತಾಡುವಾಗ ಹೇಳಿದ ಮಾತದು ಶತಸ್ಮೃತಿ ಅಂತ 100 ಕಾರ್ಯಕ್ರಮ ಮಾಡಬೇಕು ಅಂತ. 100,000ವಾಗಲಿ, 1,000 ಕಾರ್ಯಕ್ರಮಗಳಂತ ಸಾಗಲಿ. ಅದಕ್ಕೆ ಪೋಷಕಾಂಶದಂತೆ ಒದಗಿ ಬರುವಂಥ ಮಂಜನಂತವರು ಅನೇಕ ಮಂದಿಗಳಿದ್ದಾರೆ. ದಿಗ್ದರ್ಶನ ಕೊಡುವುದಕ್ಕೆ ಕಿಶನ್ ಹೆಗಡೆಯವಂತಿದ್ದಾರೆ. ಅವರ ಸುದೀರ್ಘವಾದ ಅನುಭವಗಳ ಪಾಕ ರಾಜಶೇಖರರ ತೀಕ್ಷ್ಣವಾದ ಬುದ್ಧಿಯನ್ನು ಸೇರಿಕೊಂಡಾದರೆ ಒಂದಷ್ಟು ಪ್ರಯೋಜನಕಾರಿಯಾದಂತಹ ಕಾರ್ಯಕ್ರಮಗಳು ನಡೆಯುತ್ತದೆ. ಪ್ರಸಿದ್ಧಿಗೆ ಬರುವ ಕಾರ್ಯಕ್ರಮಗಳಿಗಿಂತ ಪ್ರಯೋಜನಕ್ಕೆ ಬರುವ ಕಾರ್ಯಕ್ರಮಗಳು ಹೆಚ್ಚಾಗಲಿ. ಪ್ರಸಿದ್ಧಿಗೆ ಬರುವ ಕಾರ್ಯಕ್ರಮಗಳು ಪ್ರದರ್ಶನವಾಗ್ತದೆ, ಪ್ರಯೋಗ ಆಗುವುದಿಲ್ಲ. ಪ್ರಯೋಜನಕ್ಕೆ ಬರುವ ಕಾರ್ಯಕ್ರಮಗಳು ಪ್ರಯೋಗವಾಗಿ ದೀರ್ಘಕಾಲಕ್ಕೆ ಬಾಳುವಂತಾಗಲಿ ಅಂತ ಆಶಿಸ್ತಾ, ಇನ್ನೂ ಅನೇಕ ಕಾರ್ಯಕ್ರಮಗಳು ಮಧ್ಯಾಹ್ನದ ನಂತರವೂ ಇದೆ, ಸಂಜೆ ಯಕ್ಷಗಾನವೂ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೀವೆಲ್ಲ ಅವರ ಕೈ ಹಿಡಿದು ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮ ನಡೆಯುವಂತಾಗಲಿ. ಪ್ರಶಸ್ತಿಯನ್ನು ಸ್ವೀಕರಿಸಿದ ಉಭಯರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ, ಸಹನೆಯಿಂದ ನನ್ನ ಮಾತನ್ನು ಆಲಿಸಿದಂಥ ನಿಮ್ಮೆಲ್ಲರಿಗೂ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತಿಗೆ ಮಂಗಳವನ್ನು ಇಡ್ತಾ ಇದ್ದೇನೆ. ಯಕ್ಷಗಾನ ವಿಷಯ.